ವೀಕ್ಷಕರೇ, ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ. ನಾನು ಸವಿತಾ ದೊಡ್ಡಯ್ಯ. ನಮ್ಮ ಪಾರ್ಟಿ ಅಧಿಕಾರದಲ್ಲಿ ಇದ್ದಾಗ ಬಹಳ ಜನ ಕಾಂಗ್ರೆಸ್ಸಿಗರು ಫಲಾನುಭವಿಗಳಾಗಿದ್ದರು. ಈಗ ನಮ್ಮನ್ನ ಅವರು ಹೇಗೆ ನಡೆಸಿಕೊಳ್ಳುತ್ತಾರೆ ಎಂದು ನಾವು ಕಲಿಯಬೇಕು ಎಂದು ಕಾಂಗ್ರೆಸ್ ವಿರುದ್ಧ ಸಿಟಿ ರವಿ ಕಿಡಿಕಾರಿದ್ದಾರೆ. ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ನನಗೆ ಹೇಗೆ ಹೊಡೆತ ಬಿತ್ತು ಎಂದು ಗೊತ್ತಿಲ್ಲ. ನನ್ನನ್ನ ಐಸೋಲೇಟ್ ಮಾಡಿ ಕರೆದೊಯ್ಯುವಾಗ ಹೊಡೆತ ಬಿದ್ದಿದೆ ಎಂದು ಕಿಡಿಕಾರಿದರು. ಇನ್ನು ಇದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿ, ಯಾರೋ ಸಚಿವರು ಬದುಕಿ ಬಂದದ್ದೇ ಹೆಚ್ಚು ಎಂದು ಬಿಜೆಪಿ ಬೊಬ್ಬೆ ಹೊಡೆಯುತ್ತಿದ್ದಾರೆ. ಆದರೆ ಅಲ್ಲಿ ನಿಜವಾಗಲು ನಡೆದಿದ್ದು ಏನು ಎಂದರೆ, ಸದನದಲ್ಲಿ ಅಮಿತ್ ಶಾ ಅಂಬೇಡ್ಕರ್ ವಿರುದ್ಧ ಭಾಷಣಕ್ಕೆ ನಾವು ಪ್ರತಿಭಟನೆ ಮಾಡುತ್ತಿದ್ದೆವು. ಆಗ ಸದನ ನಿಲ್ಲಿಸಿದರು. ಆಗ ಇಬ್ಬರ ನಡುವೆ ವಾಗ್ವಾದ ನಡೆದು ಸಿಟಿ ರವಿ ಹೆಬ್ಬಾಳ್ಕರ್ ಅವರಿಗೆ ಕೆಟ್ಟ ಪದ ಬಳಸಿದ್ದಾರೆ ಎಂದು ಕಿಡಿಕಾರಿದರು. ಅಧಿಕಾರನ ಹೇಗೆ ಚಲಾಯಿಸಬೇಕು ಅನ್ನೋದನ್ನು ಅವರಿಂದ ಕಲಿಬೇಕು. ನಮ್ಮ ಪಾರ್ಟಿ ಅಧಿಕಾರದಲ್ಲಿದ್ದಾಗಲೂ ಬಹಳ ಜನ ಕಾಂಗ್ರೆಸ್ಸಿಗರು ಫಲಾನುಭವಿಗಳಾಗಿದ್ದರು. ಈಗ ಅವ್ರು ನಮ್ಮನ್ನು ಹೇಗೆ ನೋಡ್ಕೊಳ್ತಾರೆ ಅನ್ನೋದು ನಾವು ಕಲಿಬೇಕಾದಂಥ ಪಾಠ. ಖಾನಾಪುರ ಸ್ಟೇಷನಿಂದ ನನ್ನನ್ನು ಎತ್ಕೊಂಡು ಹೋಗ್ಬೇಕಾದ್ರೆ, ಐಸೋಲೇಟ್ ಮಾಡಿ ಎತ್ಕೊಂಡು ಹೋಗ್ಬೇಕಾದ್ರೆ ಅವಾಗ ಹೇಗೆ ಹೊಡೆತ ಬಿತ್ತು ಅಂತ ಗೊತ್ತಿಲ್ಲ. ಹಿಂದ್ಗಡೆಯಿಂದ ಹೊಡೆದ್ರು ಅಥವಾ ಎಂಥದ್ಕಾರು ಟಚ್ ಆಯಿತು ಅನ್ನೋದು ಗೊತ್ತಿಲ್ಲ. ಅದಕ್ಕೆ ನಾನು CCTVಯಲ್ಲಿ ಪರಿಶೀಲನೆ ಮಾಡಿ ಅಂತ ಹೇಳಿದ್ದೀನಿ. ಸರ್, ಸಿಟಿ ರವಿ ಅವರು ಇಷ್ಟಕ್ಕೆ ಬಿಡಲ್ಲ, ಹೌದಾ? ಅಲ್ಲಿ ನಮಗೆ ಕಾನೂನಾತ್ಮಕ ಕ್ರಮಗಳನ್ನು ಕೈಗೊಳ್ತೀನಿ. ನಾನು ಕೊಟ್ಟ ಕೇಸನ್ನ ರಿಜಿಸ್ಟರ್ ಮಾಡಿಲ್ಲ, FIR ಹಾಕಿಲ್ಲ. ಮತ್ತು ಪೊಲೀಸ್ದು ದೌರ್ಜನ್ಯ ಮಾಡೋದನ್ನು ಇವತ್ತು ನಾನು ದಾಖಲಿಸಿದ್ದೀನಿ. ನನ್ನ ಮೇಲೆ ಕೊಲೆ ಮಾಡುವ ಆಪಾದನೆ ಮಾಡಿರೋದನ್ನು ಕೊಲೆ ಮಾಡ್ತೀವಿ ಅಂತ ಬೆದರಿಕೆ ಹಾಕಿದ್ದನ್ನು ಕೂಡ ದಾಖಲಿಸಿದ್ದೀನಿ. ಅಂಬೇಡ್ಕರ್ ಅವರ ಬಗ್ಗೆ ಆಡಿದಂಥ ಮಾತು, ಅಮಿತ್ ಶಾ ಅವರು ಏನು ಮಾತಾಡಿದ್ರು ಅದನ್ನು ಎರಡು ಸದನದಲ್ಲೂ ಮತ್ತು ದೇಶದಲ್ಲಿ ಪ್ರತಿಭಟನೆ ನಡೀತಾ ಇತ್ತು. ಆ ಪ್ರತಿಭಟನೆ ನಡೀತಂಥ ಸಂದರ್ಭದಲ್ಲಿ ಗಲಾಟೆ ಆಗ್ತಿದ್ದಾಗ ಅವರು ಆಫ್ ಮಾಡಿದ್ದಾರೆ, ನಮ್ಮ ಸದನವನ್ನು ನಿಲ್ಲಿಸಿದ್ದಾರೆ. ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರಿಗೆ ಇವರು ಅಂಬೇಡ್ಕರ್ ಅವರ ಅವಮಾನದ ಬಗ್ಗೆ ಮಾತಾಡ್ತಿರ್ಬೇಕಾರೆ, ಅವಮಾನ ವಿಚಾರ ಪ್ರಸ್ತಾವನೆ ಮಾಡ್ತಿರ್ಬೇಕಾರೆ ಇವರು ರಾಹುಲ್ ಗಾಂಧಿ ಅವ್ರಿಗೆ, ನಿಮ್ಮ ನಾಯಕ ರಾಹುಲ್ ಗಾಂಧಿ ಡ್ರಗ್ ಅಡಿಕ್ಟ್ ಅಂತೇಳಿ ಅವ್ರನ್ನ ಕರೆದಿದ್ದಾರೆ. ಆಗ ಈ ಹೆಣ್ಮಗಳು ಡ್ರಗ್ ಅಡಿಕ್ಟ್ ಅಂತ ಕರೆದ ತಕ್ಷಣ, ನೀನು ಎರಡು ಗಾಡಿ ಮೇಲೆ ತಳಿಸಿ ಇಬ್ಬರನ್ನ ಕೊಲೆ ಮಾಡಿದ್ಯಾ, ಕೊಲೆಗಡಕ ಅಂತ ಕರೆದಿದ್ದಾರೆ. ಕರೆದಿರೋದು ನಾನು ಇಲ್ಲ ಅಂತ ಹೇಳೋದಿಲ್ಲ, ಅದು ಸರಿನೂ ಅಂತ ನಾನು ಹೇಳೋದಿಲ್ಲ. ಅದಾದ ತಕ್ಷಣ ಅವರು ನೀನು ಕೊಲೆಗಾರ ಅಂತ ಹೇಳಿದ ತಕ್ಷಣ ನೀನು ಪ್ರಾಸ್ಟಿಟ್ಯೂಟ್ ಅಂತ ಕರೆದಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಸದನದಲ್ಲಿ ನಿಂದಿಸಿದ್ದನ್ನ ಬಿಜೆಪಿ ನಾಯಕರು ಸಮರ್ಥಿಸಿಕೊಂಡಿದ್ದನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಖಂಡಿಸಿದ್ದಾರೆ. ರವಿ ಅವರದು ಹರಕಲು ಬಾಯಿ ಎಂದು ಕಿಡಿಕಾರಿದ್ದಾರೆ. ಇಂದು ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಸಿಟಿ ರವಿ ಹೇಳಿಕೆಯನ್ನ ಬಿಜೆಪಿ ನಾಯಕರು ಖಂಡಿಸಬೇಕಿತ್ತು. ನಮ್ಮ ಲೀಡರ್ ಎಂದು ಅವರಿಗೆ ಸಪೋರ್ಟ್ ಮಾಡುತ್ತಾರೆ. ಇದು ಬಿಜೆಪಿ ಲೀಡರ್ ಸಂಸ್ಕೃತಿನ. ಬಿಜೆಪಿಯವರಿಗೆ ನನ್ನ ನೆನೆಸಿಕೊಳ್ಳದಿದ್ದರೆ ನಿದ್ದೆ ಬರಲ್ಲ. ಅಲ್ಲಿ ಏನೇ ಆದರೂ ನಾನೇ ಕಾರಣ ಎಂದು ಸಿಡಿಮಿಡಿಗೊಂಡರು. ಕೋರ್ಟ್ ಉಂಟು, ಅವ್ರು ಮಾಡಿದಂತ ಅಪರಾಧ ಉಂಟು. ಈಗ ನೀವ್ ಹೇಳ್ದಂಗೆನೆ ಮುಖ್ಯ ವಿಚಾರ ಮಾತಾಡಿರೋದು ಅವರ ಭಾಷೆ, ಅವರ ಸಂಸ್ಕೃತಿ, ಅರಕಲು ಬಾಯಿ ವಿಚಾರ. ಹಿಂದೆ ಜಯಮಾಲ ವಿಚಾರಗೂ ಹಿಂಗೆ ಮಾತಾಡಿದ್ರು, ಸಿದ್ದರಾಮಯ್ಯಗೂ ಹಿಂಗೆ ಮಾತಾಡಿದ್ರು. ಬೇರೆ ಇದು ನಿತ್ಯ ಸುಮಂಗಲಿ ಅಂತ ಅಸೆಂಬ್ಲಿಲಿ ಒಂದ್ಸತಿ ನಡೆದಿತ್ತು, ಇದು ನಡೆದಿದೆ. ಇದು ಸರಿನಾ ಇಲ್ವಾ ಅಂತ ದೊಡ್ಡ ಮಟ್ಟಕ್ಕೆ ಒಂದು ನ್ಯಾಷನಲ್ ಪಾರ್ಟಿ ಲೀಡ್ರು. ನನಗೂ ಅವ್ರ ಬಗ್ಗೆ ಬಹಳ ಸಿಂಪತಿ ಇದೆ. ಒಳ್ಳೆ ಕಲ್ಚರ್, ಚಿಕ್ಕಮಂಗ್ಳೂರು ಜನ ಅಂದ್ರೆ ಒಳ್ಳೆ ಕಲ್ಚರ್ ಜನ. ಆ ಪಾರ್ಟಿಲಿ ಈ ತರ ಹೆಣ್ಮಕ್ಳ ಬಗ್ಗೆ ಮಾತಾಡೋದು ಸರಿನಾ ಇಲ್ವಾ ಅನ್ನೋದು ಫಸ್ಟು ಅವರು ಅರ್ಥ ಮಾಡ್ಕೊಳ್ಬೇಕು. ಆತ್ಮಸಾಕ್ಷಿ ಇಸ್ ಇಂಪಾರ್ಟೆಂಟ್. ಅವ್ರ ಪಾರ್ಟಿ ಲೀಡರ್ಗಳಿಗೆಲ್ಲ ಸುಮ್ಮನೆ ಪಾರ್ಟಿ ಲೀಡರ್ಗಳಿಗೆ ಸಪೋರ್ಟ್ ಮಾಡೋದಲ್ಲ. ಎಲ್ಲರೂ ಪಾರ್ಟಿ ಲೀಡರ್ ಸಪೋರ್ಟ್ ಮಾಡ್ಬೋದು, ಬಟ್ ಖಂಡಿಸ್ಬೇಕಲ್ಲ, ಇದು ಮಾಡೋದು ಸರಿಯಿಲ್ಲ ಅಂತ ಹೇಳ್ಬೇಕಲ್ಲ. ನಾನು ನನ್ನ ಪಾರ್ಟಿಲಿ ಯಾರು ಮಾತಾಡಿದ್ರೆ ಡೆಫಿನೆಟ್ಲಿ ನಾನು ಖಂಡಿಸಿದ್ದೆ. ಇದೇ ಅಶೋಕ್ ಏನು ಹೇಳಿದ್ರು, ಮುನ್ರತ್ನ ವಿಚಾರದಲ್ಲಿ ಏನು ಹೇಳಿದ್ರು, ನನಗೇನಾದ್ರು FSL ರಿಪೋರ್ಟ್ ಬಂದ ತಕ್ಷಣ ಎಕ್ಸ್ಪೆಲ್ ಮಾಡ್ತೀನಿ ಅಂತಂದ್ರು. ಈಸ್ ಸಪೋರ್ಟಿಂಗ್, ಈಸ್ ಎ ಪಾರ್ಟಿ ಟು ಇಟ್. ಅಶೋಕ್ ಈಸ್ ಎ ಪಾರ್ಟಿ ಟು ಆಲ್ ದಿಸ್ ಕ್ರೈಮ್. ಸೊ ಇದು ಅವ್ರ ಪಾರ್ಟಿ ಲೀಡರ್ಶಿಪ್. ಅದನ್ನು ಒಪ್ಕೊಳ್ಳಿ, ನಮ್ಮ ಪಾರ್ಟಿ ಹಿಂಗೆ ಅಂತ ಒಪ್ಕೊಳ್ಳಿ, ನಮ್ಗೆ ಸಂತೋಷ. ನಾವೇನು ಅದಕ್ಕೇನು ತಕರಾರು ಮಾಡಕ್ ಹೋಗಲ್ಲ. ಮುತ್ತು ರಕ್ತಗಳನ್ನ ಮನೇಲೇ ಮಡಿಕೊಳ್ಳಿ, ಅವ್ರನ್ನ ಹೊರಗಡೆ ಕಳಿಸಿ ಅಂತ ನಾನು ಹೇಳೋದಿಲ್ಲ. ನಮಗೆ ಈ ಪಾರ್ಟಿಲಿ ಇಂಥ ಮುತ್ತು ರಕ್ತಗಳು ಮಡಿಕೊಂಡಿದೀವಲ್ಲ ಅನ್ನೋದು ಅವ್ರು ಖುಷಿ ಪಟ್ಕೊಂಡು ಇಟ್ಕೊಳ್ಳಿ. ಅಂದ್ರೆ ಸಮಾಜಕ್ಕೆ ಎಕ್ಸ್ಪೋಸ್ ಮಾಡ್ಬೇಕಷ್ಟೇ. ನೋಡ್ರಿ, ಅವ್ರ ಮನೇಲಿ ಏನಾದ್ರು ನಾನೇ ಕಾರಣ, ಅವ್ರ ಪಾರ್ಟಿಲಿ ಏನಾದ್ರು ನಾನೇ ಕಾರಣ, ಅವ್ರ ಹೊಟ್ಟೆ ಒಳಗೆ ಏನಾದ್ರು ಕಾರಣ, ಹೊರಗಡೆ ಏನಾದ್ರು ನಾನೇ ಕಾರಣ. ಈ ರಾಜ್ಯದಲ್ಲಿ ಎಲ್ಲ ನಾನೇ ಕಾರಣ ಅವ್ರಿಗೆ.
ಪಾಪ ನಾನು ನೆನೆಸ್ಕೊಂಡಿಲ್ಲ ಅಂದ್ರೆ ನಿದ್ದೆನೂ ಬರುವುದಿಲ್ಲ. ಕಾನ್ಶಿಯಸ್ ನ್ಯಾಯ ಕೊಡ್ತದೆ. ನೋಡಪ್ಪ, ಇಂಥ ಲೆಕ್ಕಚ್ಯುತಗಳೆಲ್ಲ ಬಹಳ ಸಂತೋಷ. ಒಬ್ರಿಗೆ ನಾ ಲೆಕ್ಕಚ್ಯುತ ಮಾಡ್ಕೊಳಕ್ಕೆ ಎಲ್ಲರಿಗೂ ಅವ್ರವ್ರ ಕೆಪಾಸಿಟಿ ಅವ್ರ ಲೆಕ್ಕಚ್ಯುತ ಮಾಡ್ಕೊಳ್ತಾರೆ. ಅವರು ಡಿವೇಟ್ ಮಾಡ್ತಾ ಇದ್ದಾರೆ. ಅವರು ಮಾತಾಡದ್ನ ತಪ್ಪನ್ನ ಮುಚ್ಕೊಳಕ್ಕೆ ಪೊಲೀಸ್ ಅವ್ರ ಮೇಲೆ ಹೇಳ್ತಾ ಇದ್ದಾರೆ. ನನ್ನನ್ನು ಇಡೀ ರಾತ್ರಿ ಸುತ್ತಾಡಿಸಿದ್ರು. ನನಗೆ ಮೂತ್ರ ವಿಸರ್ಜನೆ ಮಾಡಲು ಕೂಡ ಅವಕಾಶ ಕೊಡಲಿಲ್ಲ. ತೊಂದರೆ ಕೊಟ್ಟು ಕುಡಿಯಲು ನೀರು ಕೇಳಿದರೂ ಪೊಲೀಸರು ನನಗೆ ನೀಡಲಿಲ್ಲ. ನನ್ನ ಎಡಗೈಗೆ ತೀವ್ರ ಗಾಯವಾಗಿದೆ ಎಂದು ಇಂದು ಬೆಂಗಳೂರಿನಲ್ಲಿ ಎಂಎಲ್ಸಿ ಸಿಟಿ ರವಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಇಂದು ಬಿಜೆಪಿ ಕಚೇರಿಯಲ್ಲಿ ಸಿಟಿ ರವಿ ಸುದ್ದಿಗೋಷ್ಠಿ ನಡೆಸಿದರು. ಈ ವೇಳೆ ಕಾಂಗ್ರೆಸ್ ವಿರುದ್ಧ ಹಾಗೂ ಪೊಲೀಸರ ವಿರುದ್ಧ ಕಿಡಿಕಾರಿದರು. ಹಾಗೆ ತಮಗೆ ಆ ರಾತ್ರಿ ಪೊಲೀಸರಿಂದ ಆದ ತೊಂದರೆಯನ್ನ ತೋಡಿಕೊಂಡರು. ನನ್ನನ್ನ ಕಾಡಿನ ರಸ್ತೆಯಲ್ಲಿ ಕರೆದುಕೊಂಡು ಹೋದ್ರು. ಅಲ್ಲಿಂದ ಮತ್ತೆ ಗದಗ, ಸವದತ್ತಿ, ರಾಮದುರ್ಗದಲ್ಲಿ ಸುತ್ತಾಡಿಸಿದರು. ಯಾರೋ ಫೋನಿನಲ್ಲಿ ಎಲ್ಲರಿಗೂ ಡೈರೆಕ್ಷನ್ ಕೊಡುತ್ತಿದ್ರು. ಆಗ ನಾನು ನನ್ನ ಪತ್ನಿಗೆ ಲೈವ್ ಲೊಕೇಶನ್ ಕೂಡ ಕಳಿಸಿದ್ದೆ. ನನ್ನ ತಲೆಗೆ ಪೆಟ್ಟು ಬಿದ್ದು ರಾತ್ರಿ 11:45ರಿಂದ 3 ಗಂಟೆಯವರೆಗೂ ನನಗೆ ಚಿಕಿತ್ಸೆ ಕೊಡಿಸಿಲ್ಲ ಎಂದು ಸುದ್ದಿಗೋಷ್ಠಿಯಲ್ಲಿ ಪೊಲೀಸರ ವಿರುದ್ಧ ಕಿಡಿಕಾರಿದರು. ಯಾವುದೋ ಹಳ್ಳಿ ರಸ್ತೆಯಲ್ಲಿ ಗಲ್ಲಿಯಲ್ಲಿ ತಗೊಂಡು ಹೋಗೋದು, ಕಾಡಿನ ರಸ್ತೆಯಲ್ಲಿ ತಗೊಂಡು ಹೋಗೋದು, ಗದ್ದೆ ನಡುವೆ ತಗೊಂಡು ಹೋಗೋದು, ಅಲ್ಲಿಂದ ಮತ್ತೆ ಬ್ಯಾರಿಕೇಡ್ ಹಾಕಿ ನಮ್ಮ ಜೊತೆ ಬರ್ತಿದ್ದ ವೆಹಿಕಲ್ಗಳನ್ನೆಲ್ಲ ತಡೆದು ಒಂದು ಇದಕ್ಕೆ ಒಂದು ಗುದ್ಸಿದ್ರು. ಮಾಧ್ಯಮ ವೆಹಿಕಲ್ಗೆ, ಪೊಲೀಸ್ನ ವೆಹಿಕಲ್ ಮೇಲೆ ಗುದ್ದಿಸಿ ಅದನ್ನೂ ಎಲ್ಲ ಬ್ಲಾಕ್ ಮಾಡಿ ನಮ್ಮನ್ನು ಸಪರೇಟ್ ಕರ್ಕೊಂಡೋಗಿ ಒಂದು ಹಳ್ಳ ತೆಗ್ಗುಗಳಿರ್ತಕ್ಕಂಥ, ಗುಂಡಿ ಇರ್ತಕ್ಕಂಥ, ಡಿಬ್ಬ ಇರ್ತಕ್ಕಂಥ ನಿಗೂಢವಾದ ದಾರಿ. ಕೊನೆಗೆ ಅದು ಹೋಗಿ ನಿಂತಿದ್ದು ಒಂದು ಸ್ಟೋನ್ ಕ್ರಷರಿಗೆ. ಏನೂ ಕಾಣ್ತಾ ಇಲ್ಲ. ನಾನು ಚೀರಾಡಕ್ಕೆ ಶುರುವಾದೆ. ನೀವು ನನ್ನನ್ನ ಏನೋ ಮಾಡ್ಲಿಕ್ಕೆ ಕೊಟ್ಟಿದ್ದೀರಿ, ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದ್ರಿ? ಸ್ಟೋನ್ ಕ್ರಷರಿಗೆ ಏನೋ ಮಾಡಕ್ ಕೊಟ್ಟಿದ್ದೀರಿ ಅಂತ. ಸುದೈವ ವಸಾತ್ ಅಲ್ಲಿಗೂ ಪೊಲೀಸ್ ಇದು ಮಾಧ್ಯಮದವ್ರು ಬಂದ್ರು, ಬೈಕ್ನಲ್ಲಿ ಬಂದ್ರು, ಅಲ್ಲಿಗೆ ಕಾರ್ನಲ್ಲಿ ಬಂದ್ರು, ಬೈಕ್ ಇನ್ನೊಂದು ಕಾರ್ನಲ್ಲಿ ಬಂದ್ರು. ಅವಾಗ ನಾನು ಮತ್ತೆ ಚೀರಾಡಿದೆ. ನಾನೇನೋ ಮಾಡ್ತಾ ಇದ್ರು, ಇಲ್ಲಿಗೆಲ್ಲ ಕರ್ಕೊಂಡಿದ್ದಾರೆ. ಆಮೇಲೆ ಮತ್ತೆ ಇವ್ರು ಹಿಡಿದು ಹೊಡೋದ್ರು, ಮತ್ತೆ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು. ಕೇಶವ ಪ್ರಸಾದ್ ತರಡಕ್ಕೆ ತಗೊಂಡ್ರು. ನಾನು ರವಿ ಜೊತೆಲೇ ಹಾಕ್ತೀನಿ, ನೀವೇನೋ ಇದು ಮಾಡಕ್ ಕೊಟ್ಟಿದ್ದೀರಿ, ನೀವು ಯಾಕೆ ಇದು ಮಾಡ್ತೀರಿ ಅಂತ ತರಾಟೆ ಕುತ್ಕೊಂಡು ಫೋರ್ಸಿಬಲಿ ಬಂದು ನನ್ನ ಗಾಡಿನಲ್ಲಿ ಬಂದು ಕೂತ್ಕೊಂಡ್ರು. ಪ್ರತಿ 10 ನಿಮಿಷ 15 ನಿಮಿಷಕ್ಕೂ ಟೆಲಿಫೋನ್ ಕರೆ ಬರ್ತಿತ್ತು. ಆಮೇಲೆ ಅವನು ರೈಟ್ ತಿರುಗಿಸೋನು, ಲೆಫ್ಟ್ ತಿರುಗಿಸೋನು, ಯೂಟರ್ನ್ ಅನ್ನೋನು, ಈ ತರ ನಡೀತಿತ್ತು. ಎಲ್ಲಿ ಕರ್ಕೊಂಡು ಹೋಗ್ತಾರೆ, ಎಲ್ಲಿ ಬಿಡ್ತಾರೆ ಏನೂ ಗೊತ್ತಿರಲಿಲ್ಲ. ಕೆಲವೊಮ್ಮೆ ನನ್ನ ಮಂಪರು ಮತ್ತೆ ಸಡನ್ ಎಚ್ಚರ. ಆಮೇಲೆ ಒಂದು ಫೋನ್ ಸೀಸ್ ಮಾಡಿ ಅಂತ ಹೇಳಿ ಒಂದು 20ಕ್ಕೂ ಹೆಚ್ಚು ಬಾರಿ ನನ್ನನ್ನು ಫೋರ್ಸಿಬಲಿ ಫೋನ್ ಕಿತ್ಕೊಳ್ಳೋ ಪ್ರಯತ್ನ ಮಾಡಿದ್ರು. ಆಗ ನಾನು ಸ್ವಲ್ಪ ಆಕ್ರೋಶ ಭರಿತನಾಗಿ, ನನ್ನೇನಾದ್ರು ಫೋರ್ಸಿಬಲಿ ಕಿತ್ಕೊಂಡ್ರೆ ನನ್ನ ಅರೆಸ್ಟ್ ಮಾಡಿದ್ದೀರಾ ಹೇಳಿ, FIR ಕಾಪಿ ಕೊಡಿ. ನನ್ನೇನಾದ್ರು ಈ ರೀತಿ ಫೋರ್ಸಿಬಲಿ ಮಾಡಿದ್ರೆ ನಾನು ಹಳೆ ರವಿ ಆಗ್ಬೇಕಾಗತ್ತೆ ಅಂತ ಜೋರು ತಳ್ಳಾಟ, ನೂಕಾಟ, ಜನಾಪಟಿಯೊಳಗೆ ನಡೀತು. ಅವರು ನನ್ನನ್ನ ಕುತ್ತಿಗೆ ಹಿಡಿದು ಫೋರ್ಸಿಬಲಿ ಜೋಬಿ ಕೈಯಾಗಿ ಕಿತ್ಕೊಳಕ್ ಮಾಡಿದ್ರು. ನನಗೆ ಜಗ್ಗಿನನ್ನ ಸೇರಿಸಿ ಜಿಪ್ ಹಾಕಿ ಗಟ್ಟಿ ಹಿಡ್ಕೊಂಡೆ. ಯಾಕೆಂದ್ರೆ ನನ್ನ ಹೆಂಡತಿಗೆ ನಾನು ಲೈವ್ ಲೊಕೇಶನ್ ಹಾಕಿದ್ದೆ, ನನ್ನ ಚಲನವಲನಗಳು ಗೊತ್ತಾಗಲಿ ಅಂತ ಲೊಕೇಶನ್ ಹಾಕಿದ್ದೆ. ಆ ಕಾರಣಕ್ಕೆ ನಾನು ಕೊಡ್ಲಿಲ್ಲ. ಆಮೇಲೆ ಇವ್ರಿಗೆ ಕೇಳ್ತಾ ಇತ್ತು, ದಾಂಡಿಗಿರಿದ್ದೀರಿ ನೀವು, ಒಂದು ಫೋನ್ ಕಿತ್ಕೊಳ್ಳೋಕ್ಕಾಗಲ್ಲ, ಎಷ್ಟು ಜನ ಇದ್ದಾರೆ ಅವನು? ಸರ್, ಈ ಕೇಶವ ಪ್ರಸಾದ್ ಬಂದು ಕೂತಿದ್ದಾರೆ ಸರ್, ಫೋನ್ ಕಿತ್ಕೊಳ್ಳೋಕ್ಕಾಗಲ್ಲ ನಿಮ್ಗೆ ಅನ್ನೋದು ನನಗೆ ಕೇಳ್ತಾ ಇತ್ತು. ಯಾರು ಹೇಳ್ತಾ ಇದ್ದಾರೆ ಅಂತ ಗೊತ್ತಾಗ್ತಿರ್ಲಿಲ್ಲ. ನಾನು ಹೇಳಿದೆ, ಯಾರು ನಿಮಗೆ ಫೋನ್ ಮಾಡ್ತಿರೋದು? ಕೆಲವೊಂದು ಸರಿ ಯಾವನ್ ನಿಮಗೆ ಫೋನ್ ಮಾಡ್ತಿರೋದು ಕೊಡು ಈ ಫೋನಿಗೆ, ನಾನೇ ಮಾತಾಡ್ತೀನಿ ಅಂತ ಹೇಳಿದ್ರೆ ಫೋನ್ ನನ್ಗೆ ಕೊಡ್ತಿರ್ಲಿಲ್ಲ. ಡೈರೆಕ್ಷನ್ಗಳು ಬರ್ತಾ ಇತ್ತು. ನನಗೆ ಗೊತ್ತಿರೋ ಪ್ರಕಾರ ಚಿದಂಬರಂ ಅಂತ ರಾಮದುರ್ಗದ DYSP, ಗಂಗಾಧರ್ ಅಂತ ಮಾರ್ಕೆಟ್ನ ACP, ಪ್ರವೀಣ್ ಅಂತ ಇನ್ನೊಂದು ಬದಿನಲ್ಲಿ ಕಿತ್ತೂರಿನ PSI.
ನನಗೆ ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಡ್ಬಂದ್ರಿ? ನೀವು ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಡ್ಬಂದ್ರಿ? ನನ್ನನ್ನ ನಿಮ್ಮ ಉದ್ದೇಶ ಏನಂದ್ರೆ ನಾನು ಮರ್ಡರ್ ಮಾಡಕ್ಕೆ, ನನ್ನ ಮರ್ಡರ್ ಮಾಡಕ್ಕೆ ನೀವು ಉದ್ದೇಶ ಮಾಡಿರೋದು. ನನ್ನನ್ನು ಮರ್ಡರ್ ಮಾಡಕ್ಕೆ ಮಾಡಿದ್ರಿ. ಇಲ್ಲ ಅಂದ್ರೆ ಯಾಕೆ ಸುತ್ತಿಸ್ತಾ ಇದೀರಿ? 11 ಗಂಟೆಯಿಂದ ನೀವು ಖಾನಾಪುರದಿಂದ ಎಲ್ಲ ಸುತ್ಕೊಂಡ್ ಬಂದ್ರಿ. ನೀವು ಯಾಕೆ ಸುತ್ತಿಸ್ತಾ ಇದೀರಿ ನನ್ನನ್ನ? ನನಗೆ ಇಂಜುರಿ ಆದ್ಮೇಲೆ 3 ಗಂಟೆ ಮೇಲೆ ನೀವು ತಗೊಂಡಿಲ್ಲ. ನನ್ನ ಕೊಲೆ ಮಾಡಕ್ ಮಾಡಿದ್ರಿ. ನೀವು ಕೊಲೆ ಮಾಡೋ ಸೆಟ್ ನಡೆಸಿದ್ರಿ. ಯಾರು ನಿಮ್ಗೆ ಅರ್ಥ ಕೊಟ್ಟಿಲ್ಲ. ಸರ್ ಈ ತರ ಮಾಡ್ರಿ ಹೆಂಗ್ರಿ? ದೂಗಿಸ್ಬೇಕ್ರಿ. ಅರೆಸ್ಟ್ ಮಾಡಕ್ಕಾಗಲ್ಲ ನಿಮ್ಗೆ. ನಿಮ್ಮ ಸ್ಟೇಷನ್ ಅಲ್ಲಿ ಇವ್ರಿಗೆ ರೇಪಿಸ್ಟ್ ಗಳನ್ನ ಅರೆಸ್ಟ್ ಮಾಡೋದು ಯೋಗ್ಯತೆ ಇಲ್ಲ. ಪತ್ರಕರ್ತರ ಮೇಲೆ ಹಲ್ಲೆ ಮಾಡುತ್ತಿರುವ ಪೊಲೀಸರು, ಪತ್ರಕರ್ತರ ಮೇಲೆ ಹಲ್ಲೆ ಮಾಡುತ್ತಿರುವ ಪೊಲೀಸರು, ಪತ್ರಕರ್ತರ ಮೇಲೆ ಹಲ್ಲೆ. ಹೇಮಾವತಿ ನೀರು ಹರಿದು ಶಿರಾದ ದೇವರಹಳ್ಳಿ ಗ್ರಾಮದ ಕೆರೆ ಕೋಡಿ ಹೊಡೆದ ಕಾರಣ ಶಾಸಕ ಟಿಬಿ ಜಯಚಂದ್ರ ಕೆರೆಗೆ ಬಾಗಿನ ಅರ್ಪಿಸಿದರು. ಶಿರಾ ತಾಲೂಕಿನ ಬಹುತೇಕ ಕೆರೆಗಳು ಹೇಮಾವತಿ ನೀರಿನಿಂದ ತುಂಬಿ ಕೋಡಿ ಹೋಗಿದ್ದು ಶಿರಾ ಭಾಗದ ರೈತರಲ್ಲಿ ಮಂದಹಾಸ ಮೂಡಿದೆ. ರೈತರು ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿರುವುದು ಸಂತಸ ತಂದಿದ್ದು ಮುಂದಿನ ದಿನಗಳಲ್ಲಿ ಅಪಾರ ಭದ್ರಾ ನೀರು ತಾಲೂಕಿನಾದ್ಯಂತ ಇರುವ ಬಹುತೇಕ ಕೆರೆಗಳಿಗೆ ಭದ್ರಾ ಮೇಲ್ದಂಡೆ ನೀರು ಹಾಗೂ ಹೇಮಾವತಿ ನೀರು ಹರಿಯಲಿದೆ. ತಾಲೂಕಿನಲ್ಲಿ ನೀರಿನ ಬವಣೆಗೆ ಶಾಶ್ವತ ಪರಿಹಾರ ದೊರೆಯಲಿದೆ ಎಂದು ಡಾಕ್ಟರ್ ಟಿಬಿ ಜಯಚಂದ್ರ ತಿಳಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಲಕ್ಷ್ಮೀದೇವಿ ಟಿಎನ್, ಉಪಾಧ್ಯಕ್ಷ ಶ್ರೀನಿವಾಸ್ ಮೂರ್ತಿ, ಪಿಡಿಒ ತಿಪ್ಪೇಸ್ವಾಮಿ, ಎಂಎನ್ ನರಸಿಂಹಮೂರ್ತಿ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಪುಟ್ಟಮ್ಮ, ರವೀಂದ್ರ, ಗೋವಿಂದರಾಜು, ರಾಮೇಗೌಡ, ಹನುಮಂತರಾಜು, ರೇವಣ್ಣ ಹಾಗೂ ಊರಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು.
ಬಾಬು ಜಗಜೀವನ್ ರಾಮ್ ಭವನ ನಿರ್ಮಿಸಲು ಮೀನಾಮೇಷ ಯಾಕೆ? ತಾಲೂಕು ಶಾಸಕರೇ, ನೀವೇ ಜಾಗ ಗುರುತಿಸಿಕೊಟ್ಟು ನೀವೇ ಹಣವನ್ನು ಬಿಡುಗಡೆ ಮಾಡಿಸಿಕೊಟ್ಟು 3-4 ವರ್ಷ ಕಳೆದರೂ ಜಗಜೀವನ್ ರಾಮ್ ಭವನಕ್ಕೆ ಯಾಕಿಷ್ಟು ತಾತ್ಸಾರ ಎಂದು ದಲಿತ ಸಂಘಟನೆಗಳು ಚಿಕ್ಕನಾಯಕನಹಳ್ಳಿಯಲ್ಲಿ ಆಗ್ರಹಿಸಿದ್ದಾರೆ. ತಾಲೂಕಿನ ಶ್ರೀ ಶಕ್ತಿ ಭವನದಲ್ಲಿ ಹಿಂದುಳಿದ ಮತ್ತು ದಲಿತ ಸಂಘಟನೆಗಳ ಪತ್ರಿಕಾಗೋಷ್ಠಿ ಕರೆಯಲಾಗಿತ್ತು. ಈ ವೇಳೆ ದಲಿತ ಸಂಘಟನೆಗಳ ಮುಖಂಡರುಗಳು ಮಾತನಾಡಿ, ಹಿಂದುಳಿದವರ ಮತ್ತು ದಲಿತರ ಮೇಲೆ ಕಿಂಚಿತ್ತು ವಿಶ್ವಾಸವಿದ್ದರೆ ಆದಷ್ಟು ಬೇಗ ಭವನ ನಿರ್ಮಾಣಕ್ಕೆ ವ್ಯವಸ್ಥೆ ಮಾಡಿಕೊಡಿ. 3 ಕೋಟಿ ಅನುದಾನ ಬಂದರೂ ಭವನದ ನಿರ್ಮಾಣಕ್ಕೆ ಮನಸ್ಸು ಮಾಡುತ್ತಿಲ್ಲಬೇಕೆ ಎಂದರು. ಇದೇ ವೇಳೆ ಸಂಸತ್ತಿನಲ್ಲಿ ಅಂಬೇಡ್ಕರ್ ಅವರ ವಿಚಾರವಾಗಿ ಅವಹೇಳನಕಾರಿ ಹೇಳಿಕೆ ನೀಡಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಹೇಳಿಕೆ ವಿರೋಧಿಸಿ ಪತ್ರಿಕಾಗೋಷ್ಠಿಯಲ್ಲಿ ಚರ್ಚಿಸಲಾಯಿತು. ನಮಸ್ಕಾರ. ನಮ್ಮ ಬಾಬು ಜಗಜೀವನ್ ರಾಮ್ ಭವನ ಕಟ್ಟಡಕ್ಕೆ ನಿವೇಶನ ರಾಜ್ಯ ಮಾದಿಗ ದಂಡೂರ ಪ್ರಧಾನ ಕಾರ್ಯದರ್ಶಿ ಬೇವಿನಹಳ್ಳಿ ಚನ್ನಬಸವಯ್ಯ ಮಾತನಾಡಿ, ಜಗಜೀವನ್ ರಾಮ್ ಭವನವನ್ನ ಉದ್ದೇಶಪೂರ್ವಕವಾಗಿ ಮುಂದೂಡುತ್ತಿದ್ದಾರೆ. ತಾಲೂಕಿನಲ್ಲಿ ಬೇರೆ ಸಮುದಾಯದ ಭವನಗಳು ಆದಷ್ಟು ಬೇಗನೆ ಪೂರ್ಣಗೊಳ್ಳುತ್ತಿದ್ದು, ಬಾಬು ಜಗಜೀವನ್ ಭವನದ ಕೆಲಸ ಮಾತ್ರ ತಾಲೂಕು ಆಡಳಿತ ಹಿಂದೆ ಹಾಕುತ್ತಿದೆ ಎಂದು ದೂಷಿಸಿದರು. ಈಗ ಚಿಕ್ರಾಪುರದಲ್ಲಿ ಸರ್ವೆ ನಂಬರ್ 41ರಲ್ಲಿ ಚಿಕ್ರಾಪುರದ ಸರ್ವೆ ನಂಬರ್ 14ರಲ್ಲಿ ಸುಮಾರು 60-70 ರೈತ ಫಲಾನುಭವಿಗಳು ಉಳಿವೆ ಮಾಡಿರ್ತಕ್ಕಂಥ ಪರಿಶಿಷ್ಟ ಜಾತಿಯವರ ಜಾಗವನ್ನು ಅವರು ಅರ್ಜಿನ ಹಾಕಿದ್ದು ಕೂಡ 50-53 ಅರ್ಜಿ ಹಾಕಿದ್ರು ಕೂಡ ಆ ಅರ್ಜಿನ ಇದು ಬಗರ್ಕಂ ಸಮಿತಿ ಸಭೆಗೆ ತಂದು ವಜಾ ಮಾಡದೆ ಮತ್ತು ಮಂಜೂರಾಗಿರ್ತಕ್ಕಂಥ ಸಾಗುವಳಿ ಕೊಟ್ಟಿರ್ತಕ್ಕಂಥ ಫಲಾನುಭವಿಗಳನ್ನು ಯಾವುದೇ ಒಂದು ಮನವಿಯನ್ನು ಅಥವಾ ತಿಳುವಳಿಕೆಯನ್ನು ನೀಡದೆ ಅಲ್ಲಿ 31 ಎಕರೆಯನ್ನು ಖಾಸಗಿ ಸೋಲಾರ್ ಕಂಪನಿಗೆ ಕೊಟ್ಟಿರೋದು ನಿಜವಾಗೂ ಕೂಡ ಈ ಒಂದು ಹರಿಜನ ವಿರೋಧಿ ಕಾಯ್ದಾರರ್ತಕ್ಕಂಥದ್ದನ್ನು ಅವರು ತೋರಿಸಿಕೊಟ್ಟವ್ರೆ. ಆದ್ದರಿಂದ ದಯಮಾಡಿ ಈ ಬಗ್ಗೆ ಸರ್ಕಾರ ಕೂಡಲೇ ಗಮನ ಹರಿಸಬೇಕು. ಅದರ ಜೊತೆಗೆ ಆಶ್ರಯ ಗ್ರಾಮದಲ್ಲಿ ಗೋಮಾಳದಲ್ಲಿ ಸರ್ಕಾರಿ ಫೀಲ್ಡ್ನಲ್ಲಿ ಸರ್ವೆ ನಂಬರ್ 28-30ರಲ್ಲಿ ನಮ್ಮದೆಲ್ಲ ಏನು ಹರಿಜನ ಗಿರಿಜನರು ಬರ್ಕುಂ ಸಾಗುವಳಿ ಮಾಡಿ 50-53ರಲ್ಲಿ ನೂರಾರು ಮನವಿ ಸಲ್ಲಿಸಿದರೆ ಅದರ ಬಗ್ಗೆ ಕ್ರಮ ಜರುಗಿಸಿದರೆ ಇವರು ಉತ್ತಮವಾದ ಕೆಲಸ ಮಾಡಿದ್ದಾರೆ. ಹರಿಜನ ಗಿರಿಜನರ ಅಭಿವೃದ್ಧಿಗೆ ಕಂಟಕರಾಗಿದ್ದಾರೆ. ಮತ್ತು ಯಾವುದೇ ರಾಷ್ಟ್ರೀಯ ಹಬ್ಬಗಳ ಅಧ್ಯಕ್ಷರಾಗಿದ್ದು ಕೂಡ ಇವರು ರಾಷ್ಟ್ರೀಯ ಹಬ್ಬದ ಅಧ್ಯಕ್ಷರು ಇವರು ಯಾವುದೇ ಸಂಘಟನೆ ಅಧ್ಯಕ್ಷರುಗಳಿಗೆ ಸದಸ್ಯರುಗಳಿಗೆ ಫೋನು ಮತ್ತೊಂದು ಮಾಡದೆ ಅವರು ಸಂಘಟಕರಾಗಿ ಆ ಒಂದು ಹಬ್ಬ ಹರಿದಿನಗಳಿಗೆ ರಾಷ್ಟ್ರೀಯ ಹಬ್ಬ ಹರಿದಿನಗಳಿಗೆ ಆಹ್ವಾನಿಸದೆ ಆ ಒಂದು ಸಂಘಟನೆಗಳಿಗೆ ಅಪಮಾನ ಮಾಡ್ತಾ ಇದ್ದಾರೆ. ಜೊತೆಗೆ ಇವರು ಇಲ್ಲಿ ಏನು ಪರಿಶಿಷ್ಟ ಮತ್ತು ಪರಿಶಿಷ್ಟ ಪಂಗಡವರ ಸರಿಯಾದ ಕೆಲಸವನ್ನು ಮಾಡದೇ ಇರೋದು ನಮಗೆ ಇದು ಹರಿಜನರ ಅಭಿವೃದ್ಧಿಗೆ ಕಂಟಕವಾಗಿದೆ. ಆದ್ದರಿಂದ ತಕ್ಷಣ ಸರ್ಕಾರ ಈ ಕೂಡಲೇ ಇವರ ಮೇಲೆ ಕ್ರಮ ಜರುಗಿಸಿ ಈ ಒಂದು ಏನು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಜೈ ಭೀಮ್ ಛಲವಾದಿ ಸಂಘಟನೆಯ ಅಧ್ಯಕ್ಷ ಆನಂದ್, ಅಮಿತ್ ಶಾ ಅವರ ಹೇಳಿಕೆ ವಿರುದ್ಧ ಸೋಮವಾರ ತಾಲೂಕಿನ ನೆಹರು ಸರ್ಕಲ್ನಿಂದ ತಾಲೂಕು ಆಡಳಿತ ಭವನದವರೆಗೆ ಪ್ರತಿಭಟನೆ ಮಾಡಲಾಗುವುದು ಎಂದು ಹೇಳಿದರು. ಹೇಳಿಕೆ ವಿರುದ್ಧ ತೀವ್ರವಾಗಿ ಹೋರಾಟ ಮಾಡ್ತಿದ್ದೀವಿ. ಮತ್ತೆ ಏನು ಸೋಮವಾರ 11 ಗಂಟೆಗೆ ನೆಹರು ಸರ್ಕಲ್ನಿಂದ ಚಿಕ್ಕನಹಳ್ಳಿ ನಮ್ಮ ತಾಲೂಕು ಕಚೇರಿವರೆಗೆ ಜಾಥಾವನ್ನು ಮಾಡೋದ್ರ ಮೂಲಕ ಮತ್ತೆ ನಮ್ಮ ಅಮಿತ್ ಶಾ ಅವರ ಈ ಗೃಹ ಮಂತ್ರಿ ಅಮಿತ್ ಶಾ ಅವರ ಪ್ರತಿಕೃತಿ ದಹನವನ್ನು ಮಾಡುವುದರ ಮೂಲಕ ನಮ್ಮ ತಾಲೂಕು ಆಡಳಿತಕ್ಕೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ನಮ್ಮ ರಾಷ್ಟ್ರಪತಿಯವರಿಗೆ ಇವ್ರನ್ನ ಇಮಿಡಿಯೇಟ್ ಆಗಿ ಏನೋ ಸಚಿವ ಸಂಪುಟದಿಂದ ತೆಗೆದುಹಾಕಿ ಅಂತೇಳಿ ನಾವು ಮನವಿಯನ್ನು ಸಲ್ಲಿಸುವ ಒಂದು ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ. ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ. ನಮ್ಮಲ್ಲಿ ನಮ್ಮ ಭಾರತ ಸಂವಿಧಾನಕ್ಕೆ ಎಷ್ಟು ಗೌರವವನ್ನು ಸೂಚಿಸಿದ್ರು ಅದೇ ಗೌರವವನ್ನು ನಿಮ್ಮ ಮನಸ್ಸಲ್ಲಿ ಮೋದಿಜಿಯವರನ್ನ ಹೇಳೋದಿಷ್ಟೇ. ನೀವು ಆಂತರಿಕವಾಗಿ ಏನಾವತ್ತು ನಮಗೆ ಸಂವಿಧಾನ ನೀವು ಅಧಿಕಾರ ಸ್ವೀಕರಣೆ ಟೈಮಲ್ಲಿ ತೋರಿಸಿದ್ರಲ್ಲ, ಅದೇ ರೀತಿ ಆಂತರಿಕವಾಗಿ ನಮ್ಮ ಸಂವಿಧಾನದ ಬಗ್ಗೆ ನಮ್ಮ ಬಾಬಾ ಸಾಹೇಬರ ಬಗ್ಗೆ ನಿಮಗೆ ಅಭಿಮಾನ ಇದ್ದಿದ್ದೇ ಆದರೆ ನೀವು ಏನು ನಿಮ್ಮ ಸಚಿವ ಸಂಪುಟದಿಂದ ಇಮಿಡಿಯೇಟ್ ಆಗಿ ನಿಮ್ಮ ಈ ಗೃಹ ಮಂತ್ರಿ ಮಾಡ್ಕೊಂಡಿದ್ರಲ್ಲ ಅಮಿತ್ ಶಾಜಿ ಅವ್ರನ್ನ ಇಮಿಡಿಯೇಟಾಗಿ ವಜಾ ಮಾಡಬೇಕಾಗಿ ನಾನು ಕೇಳ್ಕೊತಾ ಇದ್ದೀನಿ. ಇಲ್ಲಾಂದರೆ ನೀವು ಕೂಡ ಅಮಿತ್ ಶಾಜಿ ಥರನೇ ನಿಮ್ಮ ಒಳಗಡೆ ಒಂಥರ ಅಂತರಾಲೋಕದಲ್ಲಿ ನಿಮ್ಮದೇ ರಾಜಕೀಯ ಪ್ರೇರೇಪಿತ ಬೇರೆ ಇದೆ ಅನ್ನೋದು ನಮಗೆ ಇಡೀ ನಮ್ಮ ದೇಶದ ಎಲ್ಲ ದಲಿತರು ಕೂಡ ನಾವು ತಿಳ್ಕೋಬೇಕಾಗುತ್ತೆ. ದಯಮಾಡಿ ನೀವು ನಿಜವಾಗಲೂ ನಮ್ಮ ಸಂವಿಧಾನದ ಬಗ್ಗೆ ಅಷ್ಟು ಅಭಿಮಾನವನ್ನು ಹೊಂದಿರೋದು ನಿಜನೇ ಆದರೆ ನಮ್ಮ ಸಮಾಜಕ್ಕೆ ತೋರಿಸ್ತೀರಾ ಅನ್ನೋದಾದರೆ ನೀವು ಇಮ್ಮಿಡಿಯೇಟಾಗಿ ಅಮಿತ್ ಶಾ ಅವ್ರನ್ನ ನಿಮ್ಮ ಸಚಿವ ಸಂಪುಟದಿಂದ
ನಮಸ್ಕಾರ. ನಮ್ಮ ಏನು ಬಾಬು ಜಗಜೀವನರಾಮ್ ಭವನ ಏನು ಕಟ್ಟಡದಕ್ಕೆ ನಿವೇಶನ, ಆ ಜಾಗದಲ್ಲೇ ನಿವೇಶನ ಕೊಟ್ಟು ಈ ಕೊಟ್ಟ ಮಾತಿನಂತೆ ಶಾಸಕರು ಕೂಡಲೇ ಈ 22ನೇ ತಾರೀಕು ಏನು ಮೀಟಿಂಗ್ ಮಾಡಿದ್ದಾರೆ ಆ ಹಿತರಕ್ಷಣಾ ಸಮಿತಿ ನಡೆಸಬೇಕು ಅಂದರೆ ಆ ಜಾಗನ ಗುರುತಿಸಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಒಪ್ಪಿರಿ ಮಾತ್ರ ಆ ಸಭೆಗೆ ಭಾಗವಹಿಸ್ತೀವಿ, ಇಲ್ಲ ಅಂದರೆ ಬಹಿಷ್ಕಾರ ಮಾಡೋದಕ್ಕೆ ನಾವು ಎಲ್ಲ ಸಂಘಟನೆಯವರು ತೀರ್ಮಾನ ಮಾಡಿದ್ದೀವಿ. ಈ ವೇಳೆ ತಾಲೂಕು ದಲಿತ ಮುಖಂಡರಾದ ಚಂದ್ರಶೇಖರ್, ಚಿಕ್ಕರಾಂಪುರ, ಗೋನಿ ವಸಂತ್ ಕುಮಾರ್, ಗೋಡೆಕೆರೆ ಮಂಜುನಾಥ್, ಅನೇಕ ಮುಖಂಡರು ಉಪಸ್ಥಿತರಿದ್ದರು. ವಿಧಾನ ಪರಿಷತ್ ಶಾಸಕರಾದ ಸಿಟಿ ರವಿ ಅವರ ಮೇಲೆ ಸುವರ್ಣಸೌಧದಲ್ಲಿ ಗೂಂಡಾಗಿರಿ ನಡೆಸಿ ಕೊಲೆ ಬೆದರಿಕೆ ಹಾಕಿರುವುದು ಹಾಗೂ ಪೊಲೀಸರನ್ನ ದುರ್ಬಳಕೆ ಮಾಡಿಕೊಂಡು ತಾಲಿಬಾನಿಗಳ ರೀತಿ ನಡೆಸಿಕೊಳ್ಳುತ್ತಿರುವ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಶಿರಾ ನಗರದಲ್ಲಿ ಬಿಜೆಪಿ ಪ್ರತಿಭಟನೆ ನಡೆಸಿತು. ಶಿರಾ ನಗರದ ಐಬಿ ವೃತ್ತದಲ್ಲಿ ಮಧುಗಿರಿ ಸಂಘಟನಾ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿ ಹಾಗೂ ಅಪಾರ ಬಿಜೆಪಿ ಕಾರ್ಯಕರ್ತರಿಂದ ಮತ್ತು ವಿಧಾನ ಪರಿಷತ್ ಶಾಸಕರಾದ ಚಿದಾನಂದ್ ಎಂ ಗೌಡ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಧುಗಿರಿ ಸಂಘಟನಾ ಜಿಲ್ಲೆಯ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಬಿಸಿ ಹನುಮಂತೇಗೌಡ, ನಗರ ಮಂಡಲ ಅಧ್ಯಕ್ಷರಾದ ಗಿರಿಧರ್, ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಚಿಕ್ಕಣ್ಣ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಂಜಲಗೆರೆ ಮೂರ್ತಿ, ಕೊರಟಗೆರೆ ಪವನ್ ಕುಮಾರ್, ಪ್ರತಾಪ್ ಮಾಗೋಡು, ಪ್ರಧಾನ ಕಾರ್ಯದರ್ಶಿಗಳಾದ ನಟರಾಜ್, ಸಂತೆಪೇಟೆ, ಕೋಟಾ ರಂಗನಾಥ್ ಅನೇಕರು ಹಾಜರಿದ್ದರು. ನಾನು ನಿನ್ನೆ ನಡೆದಂಥ ಘಟನೆಗೆ ಐ ವಿಟ್ನೆಸ್ ಇದ್ದೀನಿ. ಬೆಳಗಾವಿ ವಿಧಾನಸೌಧದಲ್ಲಿ ಎಲ್ಲ ಸುವ್ಯವಸ್ಥಿತವಾಗಿ ಸದನ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ಸುಮಾರು 11 ಗಂಟೆ 12 ಗಂಟೆ ಸುಮಾರಿಗೆ ಕಾಂಗ್ರೆಸ್ನ ಎಲ್ಲ ಶಾಸಕರುಗಳು ಎದ್ದು ನಿಂತು ಏಕಾಏಕಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಫೋಟೋಗಳನ್ನು ಇಟ್ಕೊಂಡು ಒಂದು ದೊಡ್ಡ ಗಲಾಟೆಯನ್ನು ಸೃಷ್ಟಿ ಮಾಡಿದ್ರು. ಆಡಳಿತ ಪಕ್ಷದವರು, ವಿರೋಧ ಪಕ್ಷದವರಲ್ಲ. ಆ ಸಂದರ್ಭದಲ್ಲಿ ಸಭಾಪತಿಯವರು ಹೇಳಿದ್ರು, ನಾನು ಎಲ್ಲವನ್ನು ವೀಕ್ಷಣೆ ಮಾಡಿ ಚರ್ಚೆಗೆ ಕೊಡಬೇಕೋ ಕೊಡಬೇಡ್ದು ಅಂತ ಹೇಳಿಬಿಟ್ಟು ನಿಮಗೆ ಸಮಯ ಕೊಡ್ತೀನಿ ಅಂತೇಳಿ ಕಲಾಪವನ್ನು ಮುಂದುವರಿಸಿದ್ರು. ಸುಮಾರು 1 ಗಂಟೆವರೆಗೂ ಕಲಾಪ ಸುಸೂತ್ರವಾಗಿ ನಡೀತು. 0 ಅವರ್ ಇತ್ತು, 0 ಅವರ್ ಆಯಿತು. ಅದಾದ ನಂತರ ತಕ್ಷಣವೇ ಕಾಂಗ್ರೆಸ್ನವರು ಶಾಸಕರುಗಳು ತಮ್ಮ ಮೇಲೆ ದೆವ್ವ ಬಂದ ರೀತಿ ಇದ್ದಕ್ಕಿದ್ದಂಗೆ ಅಂಬೇಡ್ಕರ್ ಜಿಯವರ ಫೋಟೋಗಳನ್ನು ಪ್ರದರ್ಶನ ಮಾಡಿಕೊಂಡು ಭಾಳ ಅಸಂವಿಧಾನಿಕ ಭಾಷೆಗಳನ್ನು ಬಳಸ್ಕೊಂಡು ದೊಡ್ಡ ಮಟ್ಟಕ್ಕೆ ಗಲಾಟೆಯನ್ನು ಶುರು ಮಾಡಿದ್ರು. ಆ ಸಂದರ್ಭದಲ್ಲಿ ನಾವು ಕೂಡ ಪ್ರತಿಪಕ್ಷದಲ್ಲಿ ಕೂತಿದ್ದಂಥ ಶಾಸಕರು ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ಸರ್ಕಾರ ಏನೆಲ್ಲ ಅನ್ಯಾಯ ಮಾಡಿದೆ, ಯಾವ ಕಾಂಗ್ರೆಸ್ ಸರ್ಕಾರ ಸಂವಿಧಾನ ಶಿಲ್ಪಿ, ಸಂವಿಧಾನ ರಚನಾಕಾರರು, ಸಂವಿಧಾನ ಕರ್ತೃ ಅವರಿಗೆ ಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಹಾಕಿ 2 ಬಾರಿ ಸೋಲಿಸುವಂಥ ಕೆಲಸವನ್ನು ಕಾಂಗ್ರೆಸ್ ಮಾಡುತ್ತೆ. ಹಾಗಾಗಿ ನಿಮಗೆ ನೈತಿಕತೆ ಇಲ್ಲ. ಡಾಕ್ಟರ್ BR ಅಂಬೇಡ್ಕರ್ಗೆ ಭಾರತ ರತ್ನ ಪ್ರಶಸ್ತಿ ಕೊಟ್ಟಿದ್ದು ವಾಜಪೇಯಿ ಅವರು ಪ್ರಧಾನಿಯವರಾಗಿದ್ದಾಗ. 6 ಅಡಿ 3 ಅಡಿ ಜಾಗ ಕೊಟ್ಟಿರಲಿಲ್ಲ ದೆಹಲಿನಲ್ಲಿ ಕಾಂಗ್ರೆಸ್ನವರು. ಇವತ್ತು ಅಂಬೇಡ್ಕರ್ ಬಗ್ಗೆ ಏನೆಲ್ಲ ಹೇಳ್ತಾರೆ, ದಲಿತರ ಬಗ್ಗೆ ಮಾತಾಡ್ತಾರೆ, ಆದರೆ 1 ಇಂಚ್ ಜಾಗ ಕೊಟ್ಟಿರಲಿಲ್ಲ ದೆಹಲಿನಲ್ಲಿ ಅವರ ಒಂದು ದೇಹವನ್ನು ಇದು ಮಾಡೋದಕ್ಕೆ, ಸಂಸ್ಕಾರ ಮಾಡೋದಕ್ಕೆ. ಆದರೆ ನರೇಂದ್ರ ಮೋದಿಯವರು ಪ್ರಧಾನವಾದ ಮಂತ್ರಿ ಆದಮೇಲೆ 5 ಜಾಗದಲ್ಲಿ ಸನ್ಮಾನ್ಯ BR ಅಂಬೇಡ್ಕರ್ ಸ್ಮಾರಕಗಳನ್ನು ನಿರ್ಮಾಣ ಮಾಡುವಂಥದ್ದಾಗಿದೆ. ಯಾವ ನೈತಿಕತೆ ಇದೆ ರಾಹುಲ್ ಗಾಂಧಿಯವರಿಗೆ, ಯಾವ ನೈತಿಕತೆ ಇದೆ ಕಾಂಗ್ರೆಸ್ ಸರ್ಕಾರಕ್ಕೆ, ಯಾವ ನೈತಿಕತೆ ಇಟ್ಕೊಂಡು ನಮ್ಮ ಭಾರತದ ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ಏನೋ ಒಂದು ಮಾತು ಹೇಳಿದ್ರು ಅಂಥೇಳಿ ಅದನ್ನು ತಿರುಚಿ ಅವರು ಹೇಳಿರೋದೊಂದು ಅದು ಅರ್ಧಂಬರ್ಧ ಕಟ್ ಆ್ಯಂಡ್ ಪೇಸ್ಟ್ ಮಾಡಿ ಏನಿವತ್ತು ಜನಗಳಿಗೆ ತಪ್ಪು ಸಂದೇಶ ಕೊಡುವಂಥ ಕೆಲಸ ಮಾಡಿದ್ರು. ಅದು ವಿರುದ್ಧ ನಾವು ಹೇಳಿದ್ವಿ, ನಾವು ಪ್ರತಿಭಟನೆಗೆ ನಿಂತ್ವಿ. ನಾವು ಹೇಳಿದ್ವಿ ಅಂಬೇಡ್ಕರ್ಗೆ ಅವಮಾನಿಸಿದ್ದು ಕಾಂಗ್ರೆಸ್ ಸರ್ಕಾರ, ಭಾರತೀಯ ಜನತಾ ಪಕ್ಷ ಯಾವತ್ತೂ ಕೂಡ ಸಂವಿಧಾನಕ್ಕಾಗಲಿ ಡಾಕ್ಟರ್ BR ಅಂಬೇಡ್ಕರ್ಗಾಗಲಿ ಅವಮಾನವನ್ನು ಮಾಡಿಲ್ಲ. ಬದಲಾಗಿ ಅವರಿಗೆ ಅವರ ಗೌರವಕ್ಕೆ ಚ್ಯುತಿ ಬರುವಂಥ ಯಾವ ಕೆಲಸವನ್ನೂ ಮಾಡಿಲ್ಲ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಆದೇಶದಂತೆ ಕೊರಟಗೆರೆ ಕ್ಷೇತ್ರದಲ್ಲಿ ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಸಮಿತಿ ಕಚೇರಿ ಉದ್ಘಾಟನೆ ಮತ್ತು ಅಧ್ಯಕ್ಷರ ನೇಮಕ ಕಾರ್ಯಕ್ರಮ ಆಯೋಜಿಸಲಾಗಿತ್ತು.
ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿಗಳಾದ ಅನ್ನಭಾಗ್ಯ, ಗೃಹಲಕ್ಷ್ಮಿ, ಯುವ ನಿಧಿ, ಗೃಹಜ್ಯೋತಿ ಶಕ್ತಿ ಯೋಜನೆ ರೂಪಿಸಿತ್ತು. ಈ ಪಂಚ ಗ್ಯಾರಂಟಿ ಯೋಜನೆ ಸಮರ್ಪಕ ಅನುಷ್ಠಾನಕ್ಕಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನೂತನ ಕಚೇರಿ ಹಾಗೂ ಅಧ್ಯಕ್ಷರ ನೇಮಕ ಮಾಡಲು ಆದೇಶ ನೀಡಿದರು. ಅವರ ಆದೇಶದಂತೆ ಕೊರಟಗೆರೆ ಕ್ಷೇತ್ರದಲ್ಲಿ ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಸಮಿತಿ ಹಾಗೂ ಕಚೇರಿ ಉದ್ಘಾಟನಾ ಸಮಾರಂಭ ನಡೆಸಿ ಅಧ್ಯಕ್ಷರ ನೇಮಕ ಮಾಡಲಾಯಿತು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅರಕೆರೆ ಶಂಕರ್ ಮತ್ತು ಅಶ್ವಥ್ ನಾರಾಯಣ್ ನೇತೃತ್ವದಲ್ಲಿ ಕಚೇರಿ ಉದ್ಘಾಟನೆ ಮಾಡಿ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ಅಧ್ಯಕ್ಷ, ಉಪಾಧ್ಯಕ್ಷರನ್ನ ಆಯ್ಕೆ ಮಾಡಲಾಯಿತು. ಅಧ್ಯಕ್ಷರಾಗಿ ವೆಂಕಟೇಶ್ ಮೂರ್ತಿ, ಉಪಾಧ್ಯಕ್ಷರಾಗಿ ಕಿಶೋರ್, ರಿಯಾಜ್ ಅಹಮದ್, ಗೋಪಾಲಕೃಷ್ಣ, ಬಿಸಿ ಶ್ರೀವಿದ್ಯಾ, ರೋಹಿತ್, ಕೆಎಲ್, ಪವನ್ ಕುಮಾರ್, ಆನಂದ್, ಎಂಎಸ್, ಶಿವಕುಮಾರ್ ಡಿ, ಚಂದ್ರಕಲಾ, ರಾಘವೇಂದ್ರ, ವೀರಣ್ಣಗೌಡ, ಚಂದ್ರಶೇಖರ್, ರೋಹಿತ್ ಸೇರಿದಂತೆ 15 ಜನ ಉಪಾಧ್ಯಕ್ಷರ ನೇಮಕ ಮಾಡಲಾಯಿತು. ನಮಸ್ಕಾರ. ಈ ದಿನ ನಮ್ಮ ಕ್ಷೇತ್ರದ ಶಾಸಕರು ಹಾಗೂ ರಾಜ್ಯದ ಗೃಹ ಮಂತ್ರಿಗಳು ಹಾಗೂ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ಮಾರ್ಗದರ್ಶನದಲ್ಲಿ ಹಾಗೂ ಅವರ ಒಂದು ಆಶೀರ್ವಾದದಿಂದ ಕೊರಟಗೆರೆ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ 5 ಸರ್ಕಾರ ಜಾರಿ ತಂದಿರುವ 5 ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನ ಮಾಡೋದಕ್ಕಾಗಿ ವೆಂಕಟೇಶ್ ಮೂರ್ತಿಯವರ ಒಂದು ಅಧ್ಯಕ್ಷತೆಯಲ್ಲಿ ಇನ್ನೂ ಉಳಿದಂತೆ 14 ಉಪಾಧ್ಯಕ್ಷರ ಒಂದು ಸಮಿತಿಯನ್ನು ಸರ್ಕಾರ ಆದೇಶ ಮಾಡಿ ಹೊರಡಿಸಿದೆ. ಈ ನಿಟ್ಟಿನಲ್ಲಿ ಅವರ ಒಂದು ಅನುಷ್ಠಾನ ಸಮಿತಿಗೆ ಒಂದು ಕಾರ್ಯಚಟುವಟಿಕೆ ಮಾಡೋದಕ್ಕೆ ತಾಲೂಕು ಪಂಚಾಯಿತಿಯಲ್ಲಿ ಒಂದು ಕಚೇರಿಯನ್ನು ಈ ದಿನದಿಂದ ಪ್ರಾರಂಭ ಮಾಡಲಾಗಿದೆ. ಅದೇ ರೀತಿಯಾಗಿ ಈ 5 ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡುವಲ್ಲಿ ಏನು ಅನುಷ್ಠಾನ ಸಮಿತಿ ಯಾವ ರೀತಿ ನಮ್ಮ ಸರ್ಕಾರದ ಈ ವಿವಿಧ ಇಲಾಖೆಗಳ ಸಹಕಾರ ಕೋರುತ್ತೆ, ಅದರ ಪರವಾಗಿ ಸಂಪೂರ್ಣವಾಗಿ ನಾವು ತಾಲೂಕು ಆಡಳಿತ ಮತ್ತು ಎಲ್ಲ ಇಲಾಖೆಗಳು ಬೆಂಬಲವಾಗಿರ್ತೀವಿ. ಹಾಗೂ ಅವರ ಒಂದು ಸಹಭಾಗಿತ್ವದಲ್ಲಿ ಪ್ರತಿಯೊಬ್ಬರಿಗೂ ಕಡೆ ವ್ಯಕ್ತಿಗೂ ಕೂಡ ಈ ಒಂದು 5 ಗ್ಯಾರಂಟಿ ಕಾರ್ಯಕ್ರಮಗಳ ಒಂದು ಏನು ಫಲವನ್ನು ತಲುಪಿಸೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಸುಮಾರು ಈಗಾಗಲೇ ಮಾಹಿತಿ ಬಂದಂತೆ ನಮಗೆ ಸುಮಾರು ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ 39,000 ಕುಟುಂಬಗಳು ಯೋಜನೆಯನ್ನು ಪಡೀತಾ ಇದ್ದಾವೆ. ಯುವ ನಿಧಿ ಯೋಜನೆ ಅಡಿಯಲ್ಲಿ ಸುಮಾರು 3,000 ಅನುದಾನವನ್ನು 2,100 ವಿದ್ಯಾರ್ಥಿಗಳು ಪಡೀತಾ ಇದ್ದಾರೆ. 1,500 ಏನು ಬೆನಿಫಿಟ್ ಇದೆ, ಅದನ್ನು ಸುಮಾರು 1,700 ಮಕ್ಕಳು ಪಡೀತಾ ಇದ್ದಾರೆ. ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲೂ ಕೂಡ ಸುಮಾರು ಈಗ 39,000-40,000 ಫಲಾನುಭವಿಗಳಿಗೆ ಈಗ ತಲುಪಿಸ್ತಾ ಇದ್ದೀವಿ. ಅದರಲ್ಲೂ ಕೂಡ ಯಾವುದಾದ್ರೂ ವಿವಿಧ ತಾಂತ್ರಿಕ ದೋಷಗಳಿಂದ ಯಾವುದಾದ್ರೂ ನಿಂತು ಹೋಗಿದ್ದಲ್ಲಿ ಅದನ್ನು ಕೂಡ ಮರು ಚಾಲನೆಗೆ ಕೊಡುವಲ್ಲಿ ಪ್ರಯತ್ನ ಮಾಡ್ತೀವಿ. ಪ್ರಪ್ರಥಮವಾಗಿ ನಮ್ಮ ತಾಲೂಕಿನ ಈ ಒಂದು ಸರ್ಕಾರದ ಗೃಹ ಸಚಿವರಾದ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ನನ್ನ ಪ್ರಣಾಮಗಳನ್ನು ಅರ್ಪಿಸ್ತಾ, ಈ ಒಂದು ಯೋಜನೆಗೆ ನನ್ನನ್ನು ಮತ್ತು ನನ್ನ ಸ್ನೇಹಿತರು 15 ಜನನ ಸದಸ್ಯರುಗಳನ್ನಾಗಿ ಮಾಡಿರತಕ್ಕಂಥ ನಮ್ಮ ಪರಮೇಶ್ವರ್ಗೆ ನಾನು ಹೊಂದಿಸ್ತಾ, ನಾನು ಮತ್ತು ನಮ್ಮ ಸದಸ್ಯರು ಒಟ್ಟುಗೂಡಿ ಈ ಕಾರ್ಯಕ್ರಮದ ಯಾವುದೇ ಒಂದು ಕುಂದುಕೊರತೆ ಬರದಂಗೆ ನಾವೆಲ್ಲರೂ ಶ್ರಮವಹಿಸಿ ಈ ಕಾರ್ಯನ ಯಶಸ್ವಿಗೊಳಿಸ್ತೀವಿ ಅಂತ ಹೇಳಿ ನಾವು ಈ ಮೂಲಕ ನಿಮ್ಮೆಲ್ಲರಿಗೂ ಹೊಂದಿಸ್ತೀವಿ, ನಾವು ಮಾತು ಮುಗಿಸ್ತಿದ್ದೀವಿ. ಈ ಒಂದು ಕೊರಟಗೆರೆ ಕ್ಷೇತ್ರದ ಜನಪ್ರಿಯ ಶಾಸಕರು ಮತ್ತು ಮಾನ್ಯ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಮೊದಲನೇದಾಗಿ ನಮಿಸುತ್ತಾ, ಈ ಒಂದು ಕ್ಷೇತ್ರದಲ್ಲಿ ಗ್ಯಾರಂಟಿ ಸಮಿತಿ ಅಧ್ಯಕ್ಷನಾಗಿ ವೆಂಕಟೇಶ್ ಮೂರ್ತಿ ಅವ್ರನ್ನ ಮತ್ತು ಇತರೆ 14 ಜನ ಸದಸ್ಯರನ್ನು ಉಪಾಧ್ಯಕ್ಷರನ್ನಾಗಿ ಮಾಡಿ ಸರ್ಕಾರದ ನಾಮನಿರ್ದೇಶನ ಮಾಡಿರ್ತಕ್ಕಂಥವರೆಲ್ಲರಿಗೂ ಕೂಡ ನಾನು ಪ್ರಪ್ರಥಮ ಬಾರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮತ್ತು ಈ ಅನುಷ್ಠಾನ ಸಮಿತಿಗೆ ಏನು 5 ಇಂಪ್ಲಿಮೆಂಟೇಷನ್ ಕಮಿಟಿ ಇದೆ, ಈ ಕಮಿಟಿನ ಸರಿಯಾದ ರೀತಿಯಲ್ಲಿ ನಡೆಸೋದಕ್ಕೆ ಒಂದು ಒಳ್ಳೆಯ ರೀತಿಯಲ್ಲಿ ವೆಂಕಟೇಶ್ ಮೂರ್ತಿ ಅವ್ರನ್ನ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಆಯ್ಕೆ ಮಾಡಿದ್ದಾರೆ. ಏನು ಈ ಕಮಿಟಿಗಳಿದ್ದಾವೆ, ಬಸ್ಸಿಂದ ಇರ್ಬೋದು, ಗೃಹಲಕ್ಷ್ಮಿ ಇರ್ಬೋದು, ಯುವ ನಿಧಿ ಇರ್ಬೋದು, ಎಲೆಕ್ಟ್ರಿಕ್ದು ಇರ್ಬೋದು, ಎಲ್ಲದನ್ನು ಎಲ್ಲಿ ಯಾರಿಗೆ ಇನ್ನೂ ತಲುಪ್ತಾ ಇಲ್ಲ ಅವ್ರಿಗೆಲ್ಲ ಸರಿಯಾದ ರೀತಿಯಲ್ಲಿ ಅವ್ರಿಗೆ ಒಂದು ಪ್ರತಿ ಪಂಚಾಯತಿ ವ್ಯಾಪ್ತಿನಲ್ಲಿ ಒಂದು ಮೀಟಿಂಗ್ ಮಾಡಿ ಓಡಾಡ್ಕೊಂಡು ಅವರೆಲ್ಲರಿಗೂ ಇನ್ನೂ ಯಾರ್ಯಾರಿಗೆ ಈ ಸೌಲಭ್ಯ ಸಲ್ತಾ ಇಲ್ಲ ಅವ್ರನ್ನೆಲ್ಲನೂ ಗುರುತಿಸಬೇಕು ಅಂತೇಳಿ ಈ ಸಮಿತಿ ಮಾಡಿದ್ದಾರೆ. ಇದನ್ನು ಹೆಚ್ಚಿನ ರೀತಿಯಲ್ಲಿ ಜವಾಬ್ದಾರಿ ತಗೊಂಡು ಇವರೆಲ್ಲರೂ ಮಾಡ್ತಾರೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಕೊರಟಗೆರೆ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಗ್ಯಾರಂಟಿ ಸಮಿತಿ ರಚನೆ ಮಾಡಿಕೊಟ್ಟಿದ್ದಾರೆ. ಆ ಸಮಿತಿ ಅಧ್ಯಕ್ಷನಾಗಿ
ವೆಂಕಟೇಶ್ ಮೂರ್ತಿಯವರು ಹಾಗೂ ಉಪಾಧ್ಯಕ್ಷರಾಗಿ 14 ಜನ ಸದಸ್ಯರನ್ನು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾಡಿಕೊಟ್ಟಿದ್ದಾರೆ. ಅವರಿಗೆ ಮೊದಲನೇದಾಗಿ ನಮ್ಮ ಪಕ್ಷದ ಪರವಾಗಿ ನಾವು ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಹಾಗೆಯೇ ಈ ಯೋಜನೆ ಮಾಡಿದ್ದೇ ಪರಮೇಶ್ವರ್ ಸಾಹೇಬರು. ಅನುಷ್ಠಾನ ಏನು 5 ಯೋಜನೆಗಳಿದಾವಲ್ಲ, ಈ ಗ್ಯಾರಂಟಿ ಇದರಲ್ಲಿ ಮಾಡಿದವರು ಪರಮೇಶ್ವರ್ ಸಾಹೇಬರು. ಇದನ್ನು ಮಾಡಿರೋದ್ರಿಂದ ಈಗ ಪ್ರತಿಯೊಂದು ಕ್ಷೇತ್ರ ವ್ಯಾಪ್ತಿಯಲ್ಲಿ ಒಂದೊಂದು ಸಮಿತಿಯನ್ನು ಮಾಡಿದ್ದಾರೆ. ಸಮಿತಿಯ ಎಲ್ಲ ಸದಸ್ಯರು ಗೌರವಧನವನ್ನು ಸರ್ಕಾರದಿಂದ ಘೋಷಣೆ ಮಾಡಿದ್ದಾರೆ. ಅದೇನಿರ್ತದೋ ಸರ್ಕಾರದ ನಾಮ ಸರ್ಕಾರ ಮಾಡ್ಕೊಂಡು ಹೋಗಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಈ ನಮ್ಮ ಸದಸ್ಯರುಗಳು ಹೋಬಳಿ ಮಟ್ಟದಲ್ಲಿ ಒಂದೊಂದು ಸಭೆ ಮಾಡಬೇಕಾಗ್ತದೆ. ಮಾಡಿ ಯಾರು ಗೃಹಲಕ್ಷ್ಮಿ ಯೋಜನೆ ತಲುಪ್ತಾ ಇಲ್ಲ, ಯಾರಿಗೆ ಶಕ್ತಿ ಯೋಜನೆ ಕರೆಕ್ಟಾಗಿ ಯಾರು ಅದನ್ನು ಉಪಯೋಗ ಪಡ್ಕೊತಾ ಇಲ್ಲ ಅಂತ ಎಲ್ಲ ಯೋಜನೆಗಳ ಬಗ್ಗೆ ಅವ್ರಿಗೆ ಅರಿವು ಮೂಡಿಸ್ಬೇಕಾಗ್ತದೆ. ಸುಮ್ಮನೆ ಆಫೀಸ್ ಓಪನ್ ಮಾಡ್ಕೊಂಡು ಕೂತ್ಕೊಳ್ಳೋದು ಬೇಡ. ಇನ್ನು ನೀವು ಯಾಕಂದರೆ ದುಡ್ಡೆಲ್ಲ ನಿಮ್ತಾವೆ ಐತೆ. ಈಗ 56,000 ಕೋಟಿ ಅಂದಾಗ ಸರ್ಕಾರದ ದುಡ್ಡೆಲ್ಲ ನಿಮ್ಮ ಕೈಯಲ್ಲಿರ್ತದೆ. ಈಗ ಕೈಯಲ್ಲಿ ನಿಮ್ತಾವಲ್ಲ, ಇವಾಗ ಹೇಳ್ಬೇಕಾಗ್ತದೆ ಜನಗಳಿಗೆ. ಅದೇ ಜವಾಬ್ದಾರಿ ತಗೊಂಡು ಅದನ್ನು ಅನುಷ್ಠಾನಗೊಳಿಸಬೇಕು ಅಂತ ನಾನು ಮತ್ತೊಮ್ಮೆ ತಮ್ಮಲ್ಲಿ ಮನವಿ ಮಾಡಿ ನಾನು ಮಾತನ್ನು ಮುಗಿಸ್ತೀನಿ. ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ರಚನೆಯಾದ ಹಿನ್ನೆಲೆಯಲ್ಲಿ ಪಂಚ ಯೋಜನೆಯ ಫಲಾನುಭವಿಗಳ ಸಮಸ್ಯೆ ಬಗೆಹರಿಸಲು ಸಮಿತಿ ಸದಸ್ಯರಿಂದ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ತುರ್ತು ಸಭೆಗೆ ಆದ್ಯತೆ ನೀಡಲಾಗುವುದು. ರಾಜ್ಯ ಹೆದ್ದಾರಿ ರಸ್ತೆಗಳ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ 35 ಕೋಟಿ ವೆಚ್ಚದ ರಸ್ತೆ ಕಾಮಗಾರಿಗೆ ಶಂಕುಸ್ಥಾಪನೆಯನ್ನು ಶಾಸಕ ಟಿಬಿ ಜಯಚಂದ್ರ ನೆರವೇರಿಸಿದರು. ಶಿರಾ ತಾಲೂಕಿನ ತೊಗರುಗುಂಟೆಯ ಶ್ರೀ ಅಮ್ಮಾಚಮ್ಮ ದೇವಸ್ಥಾನದ ಬಳಿ, ಶಿರಾ ತಾಲೂಕಿನ ಶಿರಾ ಪಟ್ಟನಾಯಕನಹಳ್ಳಿ ಗೇಟ್, ಅಮರಾಪುರ, ಅರಸೀಕೆರೆ, ಪಾವುಗಡ, ವಿರೂಪಸಂದ್ರ ಮುಖಾಂತರ ಆಂಧ್ರ ಗಡಿ ಸೇರುವ ರಸ್ತೆಯ ಸರಪಳಿ 4.50 ರಿಂದ 11.80 ಕಿಲೋಮೀಟರ್ ವರೆಗೆ ಹಾಗೂ 27 ರಿಂದ 30 ಕಿಲೋಮೀಟರ್ ವರೆಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ಶಿರಾ ತಾಲೂಕಿನಲ್ಲಿ ಈಗಾಗಲೇ ಬಹುಕೋಟಿ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಅನುಮೋದನೆ ನೀಡಿದ್ದು ಟೆಂಡರ್ ಪ್ರಕ್ರಿಯೆ ಪ್ರಾರಂಭಗೊಂಡಿದೆ. ಶಿರಾ ತಾಲೂಕಿನಲ್ಲಿ 4 ಕಡೆ ದಿಕ್ಕಿನಿಂದಲೂ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳು ಶೀಘ್ರವೇ ನಡೆಯಲಿದ್ದು, ಶಿರಾ ತಾಲೂಕಿನ ಮೂಲಕ ಪೂನಾ, ಬೆಂಗಳೂರು ಹಾಗೂ ಎಕ್ಸ್‌ಪ್ರೆಸ್ ವೇ ಹಾದು ಹೋಗಲಿದ್ದು, ಶೀಘ್ರದಲ್ಲಿಯೇ ರಸ್ತೆ ಕಾಮಗಾರಿಗೆ ಚಾಲನೆ ಸಿಗಲಿದೆ. ಮುಂದಿನ ದಿನಗಳಲ್ಲಿ ಶಿರಾ ತಾಲೂಕು ಬೃಹತ್ ನಗರವಾಗಿ ಬೆಳೆಯುವ ಸಾಕಷ್ಟು ಲಕ್ಷಣಗಳು ಕಾಣುತ್ತಿವೆ ಎಂದರು. ಮತ್ತು ಆ ಕೊಟ್ಟ ಗೇಟಿಂದ ಇಲ್ಲಿವರೆಗೂ ಕೂಡ ಅದೇ ರೀತಿಯಾಗಿ ರಸ್ತೆನೂ ಕೂಡ ಆಗಬೇಕು ಅಂತೇಳಿ ಎಲ್ಲೋ ಒಂದು ಕಡೆಗೆ ನೀವು ಕೊಟ್ಟ ಗೇಟಿಂದ ಹಿಡ್ಕೊಂಡು ವೈಡನ್ ಮಾಡಕ್ಕೆ ಒಂದು ಇರಬೇಕು. ಎಲ್ಲೋ ಒಂದು ಕಡೆಗೆ ಏನಾರು ಮಾಡಿ, ಈಗ 4,000 ಕೋಟಿ ಕೊಡೋದಾಗಾರ ಸ್ವಲ್ಪ ಇನ್ವೆಸ್ಟ್ ಮ್ಯಾನೇಜ್ ಮಾಡೋಣ, ಮೀಡಿಯನ್ ಹಾಕಂತ ಕೆಲಸ ಮಾಡಬೇಕು. ಮೀಡಿಯನ್ ಹಾಕಿದ್ರೆ ರಸ್ತೆಗಳಿಗೆ ಕಳೆ ಬರೋದು, ಇಲ್ಲ ಅಂತಂದ್ರೆ ಆಕ್ಸಿಡೆಂಟ್ ಆಗೋದು. ಈಗ ಏನಾಗ್ತದೆ, ಈಗ ಆಕ್ಸಿಡೆಂಟ್ ಅಂದ್ರೆ ನಮಗೆ ನರೇಶ್ ನಿನಗೆ ಗೊತ್ತಿರ್ಬೇಕು, ಈ ಸಾಯಂಕಾಲ ಆಗ್ತಿದ್ದಂಗೆ ಈ ದೇವ್ರ ಮೇಲೆ ಹೊರಟ್ಬಿಡ್ತಾರೆ ಎಲ್ಲರೂ. ಸಾಯಂಕಾಲ ಆಗ್ತದೆ ಆಕ್ಸಿಡೆಂಟ್ ಆಗೋದು, ಇದೆಲ್ಲ ಇದಾಗೋದು. ನಾನು ಏನೂ ಹೇಳಲಿಲ್ಲ, ನಾನು ಪೊಲೀಸರಿಗೆ ಕೇಳಿದೆ, ನೋಡಪ್ಪ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು, ಅಕಸ್ಮಾತ್ ಹೊಡೆದು ಸತ್ತರೆ ಅವನಿಗೆ ಕಾಂಪನ್ಸೇಷನ್, ಅವನಿಗೆ ಇನ್ಸೂರೆನ್ಸ್ ಎಲ್ಲ ಬರಂಗಿರ್ಬೇಕು, ಇದರ ಪ್ರಯೋಜನ ಆಗಲ್ಲ ಅಂತ ಹೇಳಿ ನೀವು ಪೊಲೀಸರಿಗೆ ಚೆಕ್ ಮಾಡ್ರಪ್ಪ ಅಂತ ಹೇಳಿದ್ರೆ ಎಲ್ಲರೂ ನನಗೆ ಫೋನ್ ಮಾಡೋದು, ಇದು ಪೊಲೀಸರು ಹಿಡಿತಾವ್ರೆ, ಹಂಗೆ ಮಾಡ್ತಾವ್ರೆ, ಡ್ರೈವಿಂಗ್ ಲೈಸೆನ್ಸ್ ಕೇಳ್ತಾರೆ, ಇಲ್ಲಂತ ಕೇಳ್ತಾರೆ. ಓಲಿ ಕೊಟ್ಟಾರ ಕೊಡಪ್ಪ ಅಂತಂದ್ರೆ ಅವನಿಗೆ ಮಾತಾಡೋಷ್ಟು ಪ್ರಾಣ ಇರಲ್ಲ, ಅಂಥವ್ರು ಮೋಟರ್ ಸೈಕಲ್ ಡ್ರೈವ್ ಮಾಡ್ತಿರ್ತಾರೆ. ಇದು ಆಗಿರ್ತಕ್ಕಂಥದ್ದು. ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಯಾರು ಕೂಡ. ರೋಡ್ಗಳು ಚೆನ್ನಾಗಿ ಆಯ್ತು ಅಂದ ತಕ್ಷಣ ಸ್ಪೀಡಾಗಿ ಹೋಗೋದು, ಸಾಯೋದು, ಇದೆಲ್ಲದು ಆಗ್ತದೆ. ಇಲ್ಲೇನಾಗ್ತಾ ಇದೆ, 10 ಲೇನ್ ಬರ್ತಾ ಇದೆಯಲ್ಲ, ಅಲ್ಲಿಗೆ ಕಾನೂನೇ ಇಲ್ಲ. ನೀವು ಎಷ್ಟು ಬೇಕಾದ್ರೂ ಸ್ಪೀಡ್ ಹೋಗ್ಬೋದು, ಸತ್ತರಿಗೆ ಕಾಂಪನ್ಸೇಷನ್ ಇಲ್ಲ. ಯಾವುದು ಪೂನಾ, ಬೆಂಗಳೂರು ಟು ಪೂನಾ ಏನು ಕೈ ಮುಗಿದು ಕೇಳ್ತೀನಿ, ದಯಮಾಡಿ ನೀವು 4 ಗಂಟೆ ಒಳಗಾಗಿ ಊರು ಸೇರ್ಕೊಳ್ತೀವಿ.
ಯಾವ ಕಾರಣದಾಗೂ ಕೂಡ ಮೋಟರ್ ಸೈಕಲ್ ಹಿಡಿಬೇಡಿ. 4 ಗಂಟೆ ಮೇಲೆ ಮೋಟರ್ ಸೈಕಲ್ ಹಿಡಿಯಕ್ಕೆ ಹೋಗಬೇಡಿ. ಅದ್ರ ಕೂತ್ಕೊಳಕ್ಕೆ ಹೋಗಬೇಡಿ. ಕೂತ್ಕೊಂಡ್ರೆ ಏನೋ ಆಗೋಗ್ತದೆ ಡಾಕ್ಟರ್. ಇಷ್ಟು ಮಾತ್ರ ಹೇಳಿ. ಜನಸಾಮಾನ್ಯರಿಗೆ ಬೇಕಾಗಿರುವುದು ಓಡಾಡಲು ಒಳ್ಳೆಯ ರಸ್ತೆ, ಶುದ್ಧ ಕುಡಿಯುವ ನೀರು ಹಾಗೂ ರೈತರಿಗೆ ಕೃಷಿಗೆ ಅಗತ್ಯವಿರುವ ನೀರಾವರಿ ಯೋಜನೆಗಳು. ಇವೆಲ್ಲವೂ ಕೂಡ ಈಗಾಗಲೇ ನಾನು ನೀಡುತ್ತಾ ಬಂದಿದ್ದು, ಇನ್ನು ಕೂಡ ಹೆಚ್ಚಿನದಾಗಿ ಅಭಿವೃದ್ಧಿ ಕೆಲಸಗಳನ್ನು ಮಾಡುವುದು ನನ್ನ ಕನಸು ಹಾಗೂ ಗುರಿ. ಮುಂದಿನ ಕೆಲ ದಿನಗಳಲ್ಲಿ ಇವೆಲ್ಲವೂ ಕೂಡ ಜರುಗಲಿದ್ದು, ಶಿರಾ ತಾಲೂಕು ಅಭಿವೃದ್ಧಿ ಪಥದತ್ತ ಸಾಗಲಿದೆ ಎಂದರು. ಗೇಟಿಂದ ಎಲ್ಲಿವರೆಗೂ ಆಗುತ್ತದೆ? ಉಚ್ಚಿಕಿರಣಿ ಗೇಟ್ ಒಂದು ಸ್ಟೆಚ್, ನೆಕ್ಸ್ಟ್ ಇನ್ನೊಂದು ಸ್ಟೆಚ್ ಬಂದು ಹುಲಿಕುಂಟೆ ಗೇಟ್ ಇಂದ ಈ ಕಡೆ ಹಿಂದಕ್ಕೆ ಅಲ್ಲಿವರೆಗೂ. ಒಟ್ಟಲ್ಲಿ ಏನೋ ಮಾಡಿ ಒಂದು ವರ್ಷ ಮುಗಿಸ್ಬೇಕಪ್ಪ ನೋಡು. ಮಾಡಿ ಆಮೇಲೆ ಕ್ವಾಲಿಟಿ ವರ್ಕ್ ಆಗಬೇಕು. ದುಡ್ಡು ಶಾರ್ಟೇಜ್ ಬಂದಂತ ಸಂದರ್ಭದಲ್ಲಿ ಈಗ ನಾನು ಹೇಳ್ತೀನಿ, ಇಲ್ಲಿ ಇದು ಗೋಣೇರ್ ಪ್ರಾಂತ್ಯದಲ್ಲಿ ಇಲ್ಲಿ ಸ್ವಲ್ಪ ಚೆನ್ನಾಗಿ ಮಾಡ್ರಿ ಅಂತ ಹೇಳ್ತಾ ಇದ್ದೀನಿ. ಆಮೇಲೆ ಗೋಣೇರ್ ಪ್ರಾಂತ್ಯದಲ್ಲಿ ಚೆನ್ನಾಗಿ ಮಾಡಕ್ ಹೋಗಿ ದುಡ್ಡು ಶಾರ್ಟೇಜ್ ಬಂತು ಅಂತ ಹೇಳಿ ಎಲ್ಲರೂ ಉಳ್ಸಕ್ ಹೋಗ್ಬೇಡ. ದುಡ್ಡು ಶಾರ್ಟೇಜ್ ಬಂದ್ರೆ ನನಗೆ ಹೇಳು, ಯಾವುದೇ ಕಾರಣದಲ್ಲೂ ಕೂಡ ಅದನ್ನ ದುಡ್ಡು ಕೊಡಿಸ್ಕೊಡ್ಬಿಡ್ತೀನಿ. ಬಟ್ ರಸ್ತೆ ಚೆನ್ನಾಗಿರ್ಬೇಕು. ಯಾವತ್ತೂ ಕೂಡ ಜನ ಟೀಕೆ ಮಾಡಬಾರ್ದು. ರಸ್ತೆ ಚೆನ್ನಾಗಿಲ್ಲ, ಗುಂಡಿ ಸರಿ ಇಲ್ಲ, ಗುಡ್ಡಿ ಮುಚ್ಚಿಲ್ಲ, ಇನ್ನೊಂದಾಗಿಲ್ಲ ಅಂತಕ್ಕಂಥದ್ದಾಗಬಾರ್ದು. ಇಷ್ಟು ಮಾತ್ರ ಹೇಳಿ, ಈಗ ಕೆಲಸ ಇವತ್ತೇ ಪ್ರಾರಂಭ ಮಾಡ್ತೀಯಲ್ಲ, ಕೆಲಸ ಪ್ರಾರಂಭ ಆಗ್ತದೆ. ಆದಷ್ಟು ಬೇಗ ಮುಗಿಸುವಂಥ ಕೆಲಸವನ್ನ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಆಮೇಲೆ ಇನ್ನೊಂದು, ಈ ಸಂದರ್ಭದಲ್ಲಿ ಶಿರಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜುನಾಥ್, ಶಿರಾ ನಗರದ ಅಧ್ಯಕ್ಷರಾದ ಜಿಶಾನ್ ಮೊಹಮ್ಮದ್, ಉಪಾಧ್ಯಕ್ಷರಾದ ಲಕ್ಷ್ಮೀಕಾಂತ್, ನಗರಸಭೆ ಸದಸ್ಯ ಅಜಯ್ ಕುಮಾರ್, ಶಿವ, ಶಂಕರಪ್ಪ, ಮೇಲುಕೋಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಲಕ್ಷ್ಮಣ್, ಉಪಾಧ್ಯಕ್ಷೆ ಅವಿಲೇಖ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಟಿಡಿ ನರಸಿಂಹಮೂರ್ತಿ, 1ನೇ ದರ್ಜೆಯ ಗುತ್ತಿಗೆದಾರರಾದ ನಾರಾಯಣಪ್ಪ, ಮುಖಂಡರಾದ ರಂಗನಾಥಪ್ಪ ಹಾಗೂ ಪ್ರಮುಖರು ಉಪಸ್ಥಿತರಿದ್ದರು. ಮಧ್ಯಪ್ರದೇಶದ ದೇವಸ್ ಜಿಲ್ಲೆಯಲ್ಲಿ ಹೃದಯಾಘಾತ ಘಟನೆಯೊಂದು ನಡೆದಿದೆ. ನಗರದ ನಾಯಾಪುರ ಪ್ರದೇಶದಲ್ಲಿ ಶನಿವಾರ ಬೆಳಗ್ಗೆ ಮನೆಯೊಂದರಲ್ಲಿ ಸಂಭವಿಸಿದ ಭಾರೀ ಅಗ್ನಿ ಅವಘಡದಲ್ಲಿ 4 ಮೃತಪಟ್ಟಿದ್ದಾರೆ. ಪ್ರಾಥಮಿಕ ಮಾಹಿತಿ ಪ್ರಕಾರ ಈ ಘಟನೆ ಬೆಳಗಿನ ಜಾವ 4:30ಕ್ಕೆ ನಡೆದಿದೆ. ಅವಘಡದಲ್ಲಿ ಮೃತಪಟ್ಟ 4 ಒಂದೇ ಕುಟುಂಬದವರಾಗಿದ್ದಾರೆ ಎನ್ನಲಾಗಿದೆ. ಘಟನೆಯ ಬಗ್ಗೆ ಮಾಹಿತಿ ದೊರೆತ ತಕ್ಷಣ ದೇವಸ್ ಮುನ್ಸಿಪಲ್ ಕಾರ್ಪೊರೇಷನ್ ಅಗ್ನಿಶಾಮಕ ದಳದ 3 ವಾಹನಗಳು ಸ್ಥಳಕ್ಕೆ ಧಾವಿಸಿದ್ದು, ಸಾಕಷ್ಟು ಪ್ರಯತ್ನದ ನಂತರ ಬೆಂಕಿಯನ್ನು ಹತೋಟಿಗೆ ತರಲಾಗಿದೆ. ಇಲ್ಲಿ ವಾಸಿಸುತ್ತಿದ್ದ ಪತಿ, ಪತ್ನಿ ಹಾಗೂ 2 ಮಕ್ಕಳು ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ. ಇಷ್ಟಿತ್ತು ಈ ಹೊತ್ತಿನ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಭರವಸೆ.